ಮಹಾನಗರ ಪಾಲಿಕೆ ಆಗಲಿಕ್ಕೆ ಯೋಗ್ಯವಾದ ಎಲ್ಲ ಅನುಕೂಲತೆಯನ್ನು ಪಡೆದಿದೆ. ಅದೇ ರೀತಿ ಹುಬ್ಬಳ್ಳಿ ಈ ದೃಷ್ಟಿಯಲ್ಲಿ ಆ ಭಾಗದ ಜನ ಎಲ್ಲ ಸೇರಿ ಜನಪ್ರತಿನಿಧಿಗಳು ಸೇರಿ ಪ್ರತ್ಯೇಕ ಮಹಾನಗರ ಪಾಲಿಕೆಗಳು ಆಗಬೇಕು ಅಂತ ಹೇಳಿ ಸರ್ಕಾರದ ಮೇಲೆ ಒತ್ತಡ ತಂದು ಹೋರಾಟವನ್ನು ಪ್ರಾರಂಭಿಸಿದೆ. ಸರ್ಕಾರ ಇದಕ್ಕೆ ಮಣಿದು ಒಂದು ಮಹಾನಗರ ಪಾಲಿಕೆ ಆಗಬೇಕಾದ್ರೆ 3 ಲಕ್ಷಕ್ಕಿಂತಲೂ ಹೆಚ್ಚು ಜನಸಂಖ್ಯೆ. ಧಾರವಾಡ ಮಹಾನಗರದಲ್ಲಿ 3,65,000 ಜನಸಂಖ್ಯೆ. ಹುಬ್ಬಳ್ಳಿಯಲ್ಲಿ ಅಲ್ಲಿ 6,95,000 ಜನಸಂಖ್ಯೆ. ಆ ದೃಷ್ಟಿಯಿಂದ ಎರಡು ಮತ್ತು ಆರ್ಥಿಕವಾಗಿ ತೊಂದರೆನೇ ಇಲ್ಲ. ಧಾರವಾಡದಲ್ಲಿ ಆರ್ಥಿಕ ಕಲೆಕ್ಷನ್ 6 ಕೋಟಿಗಿಂತಲೇ ಹೆಚ್ಚು, 29 ಕೋಟಿವರೆಗೆ ಆಗ್ತದೆ. ಅದೇ ರೀತಿ ಹುಬ್ಬಳ್ಳಿ ಆ ದೃಷ್ಟಿಯಿಂದ ಎರಡೂ ಮಹಾನಗರ ಪಾಲಿಕೆಗಳನ್ನು ಮಾಡಿ ಎರಡರ ಅಭಿವೃದ್ಧಿಗೆ ಆ ಭಾಗದ ಜನತೆಗೆ ಅನುಕೂಲ ಆಗಬೇಕು ಅನ್ನೋದೇ ನಮ್ಮ ನಂಬಿಕೆ ಸಂಖ್ಯೆ. ಅದರ ಅಭಿವೃದ್ಧಿಗೆ ಬೇಕಾದ ನಿರ್ಧಾರಗಳನ್ನು ಹುಬ್ಬಳ್ಳಿಯಲ್ಲಿ ತೆಗೆದುಕೊಳ್ಳೋದಕ್ಕೆ, ಅದೇ ರೀತಿ ಧಾರವಾಡದ ಅಭಿವೃದ್ಧಿಗೆ ಧಾರವಾಡದ ಜನತೆಗೆ ಅನುಕೂಲ ಆಗ್ತಕ್ಕಂಥದ್ದನ್ನು ಬೇಡಿಕೆ ಇರ್ತದೆ. ಅದನ್ನು ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡಿ ಎನಾನಿಮಸ್ ಆಗಿ ಪಾಸ್ ಮಾಡಿ ವಿಧಾನಸಭೆ ಹಾಗೂ ವಿಧಾನ ಪರಿಷತ್ತಿನಲ್ಲಿ ಎರಡೂ ಇದರಲ್ಲಿ ಪಕ್ಷಾತೀತವಾಗಿ ಎನಾನಿಮಸ್ ರೆಸಲ್ಯೂಷನ್ ಮಾಡಿದ್ದಾರೆ. ಅದನ್ನು ಮಾನ್ಯ ಘನವೆತ್ತ ರಾಜ್ಯಪಾಲರಿಗೆ ಅಪ್ರೂವಲ್ಗಾಗಿ ಕಳಿಸಿದ್ದಾರೆ. 11 ತಿಂಗಳಾಯಿತು, ಡಿಲೇ ಆಯಿತು, ಸ್ಟಾಪ್ ಆಗಿದೆ. ಕೆಲವೊಂದು ಅವ್ರು ಬೇಕಾದರೆ ಸಂಸ್ಥೆಗಳಿದ್ದರೆ ವೆರಿಫಿಕೇಷನ್ ಕೇಳ್ಬೋದು, ಅದನ್ನು ಮಾಡಿದ್ದಾರೆ. ಆ ದೃಷ್ಟಿಯಿಂದ ನಾವು ಮತ್ತೆ ಕರ್ನಾಟಕ ಸರ್ಕಾರವು ಅವ್ರ ಮೇಲೆ ಒತ್ತಡ ತಂದು ನಿಶ್ಚಿತ ಭಾಗದ ಜನರ ಪರವಾಗಿ ಮಾನ್ಯ ಗವರ್ನರ್ ಅವರು ಕಂಡು ಮಾತಾಡಿ ಕನ್ವಿನ್ಸ್ ಮಾಡಿದೆ. ಅವರು ಖಂಡಿತವಾಗಿ 2 ತಿಂಗಳೊಳಗಾಗಿ ಇದಕ್ಕೆ ಅಪ್ರೂವಲ್ ಕೊಡ್ತಾರೆ. 2 ಮಹಾನಗರ ಪಾಲಿಕೆಗಳಾಯಿತು. 2 ಮಹಾನಗರದಲ್ಲಿ ಇರ್ತಕ್ಕಂಥ ಜನರಿಗೆ ಒಳ್ಳೆಯದು. ಮಂದಿಗೆ ತಪ್ಪು ಕಲ್ಪನೆ ಇದೆ. ನಾವು ಧಾರವಾಡ ಬೇಡ